Hello friends, namaste. Welcome back to my channel Sabashu Vlogs. ಸೊ ಇಷ್ಟು ದಿನ ಬರೀ ಶಾರ್ಟ್ಸ್ ಅಲ್ಲಿ ನೋಡ್ತಾ ಇದ್ವಿ ರೆಸಿಪೀಸ್ನ. ಸೊ ಇವತ್ತು ವ್ಲಾಗೇ ಮಾಡೋಣ ಅಂತ ಹೇಳ್ಬಿಟ್ಟು ರೆಸಿಪಿನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೇಗ ಬೇಗ ಏನೇನು ಅಂತ ನೋಡೋಣ ಬನ್ನಿ. ಸೊ ಇವತ್ತು ನಾನು ಮಾಡಿದ್ದು ನಾರ್ತ್ ಇಂಡಿಯನ್ ಸ್ಟೈಲ್ ದಹಿ ಬೆಂಡಿ ಮಸಾಲ ಅಂತ ಹೇಳ್ಬಿಟ್ಟು. ಸೊ ಈಸಿ ಆ್ಯಂಡ್ ಸಿಂಪಲ್ ಆ್ಯಂಡ್ ವೆರಿ ಟೇಸ್ಟಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಬಾಕ್ಸ್ ಕೂಡ ಹಾಕೊಡೋಕ್ಕೆ ಬೇಗ ಕ್ವಿಕ್ಕಾಗಿ ಮಾಡ್ಬೋದು, ಹೆಲ್ತಿ ಕೂಡ. ಸೊ ಅದಕ್ಕೆ ಏನೇನು ಬೇಕು, ಏನೇನು ಪ್ರೊಸೆಸ್ ಇದೆ ನೋಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಮಿನಿಮಮ್ ಒಂದು ಅರ್ಧ kg ಅಷ್ಟು ಬೆಂಡೆಕಾಯಿ ತಗೊಂಡಿದ್ದೆ. ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಆಮೇಲೆ ಒಂದು ಕಾಟನ್ ಕ್ಲಾತ್ ತಗೊಂಡು ಅದ್ರ ಮೇಲೆ ಹಾಕೊಂಡು ಇನ್ನೊಂದು ಸೈಡ್ ಇರೋ ಕಾಟನ್ ಕ್ಲಾತ್ನ ಅದ್ರ ಮೇಲೆ ಹಾಕಿ ರಬ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ತೇವಾಂಶ ಬಿಟ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ. ಆ ಕ್ಲಾತಿಗೆ ಎಷ್ಟು ಮೆತ್ಕೊಂಡಿದೆ ನೋಡಿ. ಸೊ ಸಿಂಗಲ್ ಆಗಿ ಒರೆಸ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಬದಲು ಈ ಥರ ಮಾಡ್ಕೋಬೋದು. ಸೊ ಇಲ್ಲಿ ನಾನು 1 ಇಂಚ್ ಆಗೋಷ್ಟು ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಬೆಂಡೆಕಾಯಿ. ಸೊ ನಮಗೆ ಫ್ರೈ ಮಾಡಿದಾಗೂ ಅದು ಮತ್ತೆ ಚಿಕ್ಕದಾಗ ಆಗ್ಬಿಡುತ್ತಲ್ಲ, ಅದಕ್ಕೋಸ್ಕರ ಮತ್ತೆ ಬಾಂಡಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಬೆಂಡೆಕಾಯಿ ಏನೇನು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಫುಲ್ ಫ್ರೈಗೆ ಹಾಕೋಬೇಕು. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೋಬೇಕು. ಇದರಲ್ಲಿ ಟಿಪ್ಸ್ ಏನಪ್ಪಾ, ಅದು ಗೊಣ್ಣೆ ತರ ಬರುತ್ತಲ್ಲ ಅದೆಲ್ಲ ಇರಬಾರ್ದು ಅಂದ್ರೆ ಸ್ವಲ್ಪ ಸಾಲ್ಟ್ ಹಾಕೊಂಡು ಸ್ವಲ್ಪ ಅರಿಶಿನ ಹಾಕೊಂಡ್ರೆ ಸೊ ಅದು ನಿಮ್ಗೆ ಬಿಟ್ಕೊಳ್ಳೋದಿಲ್ಲ, ಮತ್ತೆ ಒಂಥರ ಬಂಕ ತರ ಬರೋದಿಲ್ಲ. ಸೊ ಹಿಂಗೆ ಬಿಡಿಯಾಗೆ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ನೀವು ನೋಡ್ತಿರೋಂಗೆ ಕೆಳಗಡೆ ಎಲ್ಲ ಅದೆಲ್ಲ ಗೊಣ್ಣೆಗಳು ಅದೆಲ್ಲ ಏನಿದ್ರು ಕಡಾಯಿಗೆ ಮೆತ್ಕೊಬಿಟ್ಟಿದೆ. ಸೊ ನಮ್ಗೆ ಬೆಂಡೆಕಾಯಿ ನೋಡಿ ಇವಾಗ ಬೆಂಡಿನ ಹೆಂಗ್ ಫ್ರೈ ಮಾಡ್ಕೊಳ್ಳೋದು, ಅದ್ರ ಒಳಗಡೆ ಟಿಪ್ಸ್ ಏನು ಅಂತ ನೋಡ್ಕೊ ಬನ್ನಿ. ಸೊ ಇದಕ್ಕೆ ಮೇನ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ ಬನ್ನಿ. ಸೊ ಫಸ್ಟ್ ನಮ್ಗೆ ಸ್ಲೈಸಸ್ ಮಾಡ್ಕೊಳ್ಳೋ ಆನಿಯನ್, ಟೊಮೆಟೊಸ್ ಎಲ್ಲ ಚಿಕ್ಕ ಸ್ಲೈಸಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು. 1 ಕಪ್ ಮೊಸರು, ಇದಕ್ಕೆ ಮಸಾಲ, ಮೆಣಸು, ಲವಂಗ, ಚಕ್ಕೆ, ಸ್ವಲ್ಪ ಜೀರಿಗೆ, ಏಲಕ್ಕಿ 2 ಹಾಕೊಂಡಿದ್ದೀನಿ, 1 ಹಾಕೊಂಡ್ರೆ ಸಾಕು. ಬೆಳ್ಳುಳ್ಳಿ, ಶುಂಠಿ ಮತ್ತೆ ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿ. ಇಷ್ಟೇ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಹೇಗೆ ಮಾಡೋಣ ನೋಡೋಣ ಬನ್ನಿ. ಫಸ್ಟ್ ಕಡಾಯಿಗೆ ನಾವು ಆಯಿಲ್ ಆಲ್ರೆಡಿ ಅದು ಫ್ರೈ ಮಾಡಿ ಇಟ್ಕೊಂಡಿದೀವಲ್ಲ ಅದೇ ಆಯಿಲ್ಗೆ ನಾವು ಆನಿಯನ್ಸ್ ಹಾಕೊಂಡು ಫ್ರೈ ಮಾಡ್ಕೊಂಡು ಅದಕ್ಕೆ ಟೊಮೊಟೊ ಹಾಕೊಂಡು ಸ್ವಲ್ಪ ಫುಲ್ಲು ಮೆತ್ತಗಾಗೋ ತರ ಅಷ್ಟು ಫ್ರೈ ಮಾಡ್ಕೋಬೇಕು. ಸೊ ಇವೆರಡು ಮೆತ್ತಗಾದ್ಮೇಲೆ ನಾವು ಬೇರೆ ಮಿಕ್ಕಿರೋ ಏನೇ ಇಟ್ಕೊಂಡಿದ್ವಿ ಬೆಳ್ಳುಳ್ಳಿ, ಶುಂಠಿ ಮತ್ತೆ ಮಸಾಲಾ ಐಟಮ್ಸ್ ಎಲ್ಲ, ಒಂದು ಏಲಕ್ಕಿ ತೆಗೆದ್ಬಿಡಿ, ನಾನು ತೆಗ್ದಿದ್ದು ಅದು ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ. ಇಷ್ಟೆಲ್ಲ ಹಾಕೊಂಡು ಫುಲ್ಲು ಸಾಫ್ಟ್ ಆಗೋವರೆಗೂ ಫುಲ್ ಫ್ರೈ ಮಾಡಬೇಕು. ಇದು ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಾನು ಅವತ್ತಿಗೆ ಅದು ಕಾಂಬಿನೇಷನ್ ಚಪಾತಿ ಮಾಡಿದ್ದೆ. ಆಲ್ರೆಡಿ ಮಕ್ಳಿಗೆ ಸ್ಕೂಲ್ ಬಾಕ್ಸ್ಗೆ ಬೇಕಿತ್ತಲ್ಲ ಅದಕ್ಕೋಸ್ಕರ. ಅದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು 1 ಕಪ್ ಮೊಸರು ಹಾಕೊಂಡು ಚೆನ್ನಾಗಿ ಈ ಥರ ಫುಲ್ಲು ಸಾಫ್ಟ್ ಆಗೋ ಥರ ಗ್ರೈಂಡ್ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಕಡಾಯಿಗೆ ಆಯಿಲ್ ಹಾಕೊಂಡು ಆಯಿಲ್ ಬಿಸಿ ಆದಮೇಲೆ ಇನ್ನೇನು ಹಾಕ್ಬಾರ್ದು, ಫಸ್ಟ್ ಈ ಮಸಾಲೆ ಏನು ಗ್ರೈಂಡ್ ಮಾಡಿದ್ದೀವಿ ಅದು ಹಾಕಿ ಚೆನ್ನಾಗಿ ಅದು ಅಬ್ಸರ್ವ್ ಮಾಡ್ಕೋಬೇಕು ಆಯಿಲು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫುಲ್ಲು ಕುದಿ ಬಂದಮೇಲೆ ನಾವು ಬೆಂಡೆಕಾಯಿ ಏನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀವಿ ಅದನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಅಷ್ಟೇ ರೆಡಿ. ಅಂದ್ರೆ ಈ ಮಸಾಲ ಆಲ್ರೆಡಿ ಫ್ರೈ ಆಗಿರುತ್ತಲ್ಲ, ಇದಕ್ಕೆ ಏನೇನು ಹಾಕೋಬೇಕು, ಧನಿಯಾ ಪುಡಿ, ಚಿಲ್ಲಿ ಪೌಡರು, ಗರಂ ಮಸಾಲ, ಜೀರಾ ಪೌಡರು, ಸಾಲ್ಟ್ ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಬೇಕಾದ್ರೆ ನಿಮ್ಮ ಕನ್ಸಿಸ್ಟೆನ್ಸಿ ಗಟ್ಟಿ ಅಂತ ಅನ್ಸಿದ್ರೆ ನಿಮಗೆ ಸ್ವಲ್ಪ ನೀವು ವಾಟರ್ ಹಾಕೋಬಹುದು. ವಾಟರ್ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಹಂಗೆ ಬಿಟ್ಬಿಡ್ಬೇಕು. ಅದಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ ಅಂತ ಹೇಳಿ, ಎಷ್ಟು ಕ್ರೀಮಿ ಟೆಕ್ಸ್ಚರ್ ಇದೆ ನೋಡಿ. ಅದಕ್ಕೆ ಸ್ವಲ್ಪ ಶುಗರ್ ಹಾಕೊಂಡ್ರೆ ಟೇಸ್ಟ್ ಇನ್ನ ಎನ್ಹ್ಯಾನ್ಸ್ ಮಾಡುತ್ತೆ. ತುಂಬಾ ಚೆನ್ನಾಗಿತ್ತು ಮಾತ್ರ. ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಲಾಸ್ಟ್ ಕೊರಿಯಂಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇವಾಗ ನೆಕ್ಸ್ಟ್ ಚಪಾತಿ ಮಾಡೋಕ್ಕೆ ಹೋಗೋಣ. ನೋಡಿ ಚಪಾತಿ ಎಲ್ಲ ಎಷ್ಟು ಚೆನ್ನಾಗಿ ಅದು ಚಾಟಿ ಇಟ್ಟಿದ್ವಲ್ಲ, ಆಯಿಲ್ ಎಲ್ಲ ಫ್ರೀಸ್ ಮಾಡಿ ಆಮೇಲೆ ತಿಕ್ಕಿದ್ವಲ್ಲ, ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ಸಾರಿ. ಸೊ ಇದನ್ನ ಮಕ್ಳಿಗೆ ನಾವು ಲಂಚ್ ಬಾಕ್ಸ್ ಹಾಕಿ ಕಳಿಸ್ತೀವಲ್ಲ, ಮಧ್ಯಾಹ್ನ ಹೊತ್ತು ಗಟ್ಟಿ ಕೂಡ ಆಗೋದಿಲ್ಲ. ಇದು ಸಾಫ್ಟ್ ನಾವ್ ಹೆಂಗ್ ಮಾಡಿರ್ತೀರೋ ಅದೇ ತರ ಸಾಫ್ಟ್ ಆಗಿ ಇರುತ್ತೆ. ನೋಡಿ ಮಾಡಿರೋ ಪ್ರತಿಯೊಂದು ಚಪಾತಿ ಕೂಡ ಅಷ್ಟು ಚೆನ್ನಾಗಿದೆ. ಸೊ ಇವಾಗ ಬಾಕ್ಸ್ಗೆ ಎಲ್ಲರಿಗೂ ಪ್ಯಾಕ್ ಮಾಡಿಬಿಟ್ಟು ಅದಕ್ಕೆ ಬೆಂಡಿ ಮಸಾಲ ಹಾಕಿದ್ದು, ಮತ್ತೆ ಮಕ್ಳಿಗೆ ಸ್ನ್ಯಾಕ್ಸ್ಗೆ ಅಂತ ನಾನು ಗುಡ್ಡೆ ಬಿಸ್ಕೆಟ್ ಇಟ್ಟೆ ಇವತ್ತು. ಸೊ ಇದಾಗಿತ್ತು, ನೋಡಿದ್ರಲ್ಲ ನಮ್ಮ ಇವತ್ತಿನ ವ್ಲಾಗ್. ವೆರಿ ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ. ನಿಮ್ಮನೇಲಿ ಟ್ರೈ ಮಾಡಿ ಹೇಗಿದೆ ಎಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಇವತ್ತಿನ ದಹಿ ಬೆಂಡಿ ಮಸಾಲ ವ್ಲಾಗ್. ಸೊ ನಿಮ್ಮನೇಲೂ ಟ್ರೈ ಮಾಡಿ. ರೈಸ್ಗೂ ಚೆನ್ನಾಗಿರುತ್ತೆ. ರೈಸ್ಗಿನ್ನ ಆಲ್ಮೋಸ್ಟ್ ಚಪಾತಿ ಆ್ಯಂಡ್ ಪೂರಿಗೆ ತುಂಬ ಪರ್ಫೆಕ್ಟ್.
ಡಿಶ್ ಇದು. ಸೊ ಇದಾದ್ಮೇಲೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸ್ಯಾಮ್ ಮಶ್ರೂಮ್ ವ್ಲಾಗ್ಸ್. ಪ್ಲೀಸ್ ಡೂ ಕಮೆಂಟ್. ಮತ್ತು ನಿಮ್ಗೆ ಯಾವ್ಯಾವ ಥರ ರೆಸಿಪೀಸ್ ಬೇಕು ಅಂದರೆ ಯಾವ್ಯಾವ ಥರ ವ್ಲಾಗ್ಸ್ ಮಾಡಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಿ ಯು, ಟೇಕ್ ಕೇರ್, ಬಾಯ್.